ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಮಾನ್ವಿ ವತಿಯಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಲಾಗಿದೆ. ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಮಾನ್ವಿ ವತಿಯಿಂದ ಕ್ರಿಸ್ಮಸ್ ಹಬ್ಬದ ಸಂಭ್ರಮದಲ್ಲಿ ನೆರಳು ಅನಾಥಾಶ್ರಮಕ್ಕೆ ಆಹಾರ ವಿತರಣೆ ಹಾಗೂ ವಯೋವೃದ್ಧರು ಮತ್ತು ಅನಾಥರನ್ನ ಒಳಗೊಂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸರ್ವಧರ್ಮ ಸಮಾಜ ಸೇವಕ ಹನುಮಂತ ಕೋಟೆ ಮಾತನಾಡಿ, ಯಾವುದೇ ಜಾತಿ ಮತ ಭೇದವಿಲ್ಲದೆ ಕ್ರಿಸ್ತ ಜಯಂತಿ ಅಥವಾ ಕ್ರಿಸ್ಮಸ್ ಹಬ್ಬವನ್ನ ಎಲ್ಲರೂ ಕೂಡ ಆಚರಿಸುತ್ತಾರೆ. ಜಗತ್ತಿನ ಉದ್ಧಾರಕ್ಕೆ ಮನುಷ್ಯರಿಗೆ ಮಾನವೀಯತೆಯ ಹಾದಿಯಲ್ಲಿ ಜೀವಿಸಲು ಪ್ರೇರಣೆ ನೀಡಲು ಸರ್ವಶಕ್ತನಾದ ಭಗವಂತ ಸಾಮಾನ್ಯ ಮಾನವನಾಗಿ ದನದ ಕೊಟ್ಟಿಗೆಯಲ್ಲಿ ಜನ್ಮ ತಳೆದ್ರು. ಇದೇ ಮಹಾರಹಸ್ಯದ ಆಚರಣೆಯೇ ಕ್ರಿಸ್ಮಸ್ ಎಂದಿದ್ದಾರೆ. ನಮಸ್ಕಾರ ಕರ್ನಾಟಕದ ಜನತೆಗೆ. ಇಂದು ಬಹಳ ಗೌರವಾನ್ವಿತಿರ್ತಕ್ಕಂಥ ದಿನ. ಇವತ್ತು ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ನಮ್ಮ ಕೂಲಿ ಕೆಲಸ ಮಾಡ್ತಕ್ಕಂಥ ಚಂದ್ರು ಮೇಸ್ತ್ರಿ ಅವರು ಈ ಒಂದು ಬಡವರ ಸೇವಾ ಕೇಂದ್ರದಲ್ಲಿ ಅನ್ನ ದಾಸೋಹ ಕಾರ್ಯಕ್ರಮ ಹಮ್ಮಿಕೊಂಡು ಹಾಗೂ ಅದರ ಜೊತೆಗೆ ಅಂಗವಿಕಲರಿಗೆ, ವಯೋವೃದ್ಧರಿಗೆ, ಅನಾಥರಿಗೆ, ಅಂಥ ಶಾಲೆಗೆ ಎಲ್ಲೆಲ್ಲಿ ಅನಾಥಾಶ್ರಮದ ಅಲ್ಲೆಲ್ಲ ಇಲ್ಲಿಂದ ಅನ್ನವನ್ನು ಮಾಡಿಕೊಂಡು ಆ ಒಂದು ಕೇಂದ್ರಕ್ಕೆ ಹೋಗಿ ಕೊಟ್ಟು, ಹಾಗೆ ಮತ್ತು ಇಲ್ಲಿರ್ತಕ್ಕಂಥ ವಯೋವೃದ್ಧರು, ಅಂಗವಿಕಲರಿಗೆ ಅನ್ನದ ದಾಸೋಹ ಸೇವಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಕೈ ಜೋಡಿಸಿ ಈ ಸೇವಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಚಂದ್ರು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀವಿ. ಇದೇ ರೀತಿ ಮಾನ್ವಿ ತಾಲೂಕಿನಲ್ಲಿರ್ತಕ್ಕಂಥ ಸರ್ವ ಜಾತಿ ಜನಾಂಗದವರಿಗೆ ನಾನು ಮನವಿ ಮಾಡಿಕೊಳ್ಳೋದಿಷ್ಟೇ, ತಮ್ಮ ಹುಟ್ಟುಹಬ್ಬಗಳನ್ನು, ತಮ್ಮ ಯಾವುದಾದ್ರೂ ಒಂದು ಹಬ್ಬ ದಿನಮಾನಗಳು ಇದ್ದರೆ ಈ ಒಂದು ಬಡವರ ಸೇವಾ ಕೇಂದ್ರದಲ್ಲಿ ಬಂದು ತಮ್ಮ ಗೌರವಾನ್ವಿತ ಈ ಒಂದು ಆಚರಣೆಗಳು ಮಾಡಿಕೊಳ್ಳಬೇಕು. ಈ ಸೇವಾ ಕೇಂದ್ರದಲ್ಲಿ ಮಾಡಿಕೊಂಡಾಗ ಇಲ್ಲಿರ್ತಕ್ಕಂಥ ಗಾರ್ಡನಲ್ಲಿ ಇರ್ತಕ್ಕಂಥ ಕುಳ್ರು, ಅಂಗವಿಕಲರು, ವಯೋವೃದ್ಧರಿಗೆ ನೀವು ಒಂದು ತುತ್ತು ಅನ್ನ ನೀಡಿ ಅವರ ಒಂದು ಹೊಟ್ಟೆ ಹಸುವು ನೀಗಿಸಿದಂಗೆ ಆಗುತ್ತಾ. ಹಾಗಾಗಿ ಈ ಬಡವರ ಸೇವಾ ಕೇಂದ್ರ ಏನು ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಮೂಲಕ ನಾನು ಸುಮಾರು ಈ ಒಂದು ತಿಂಗಳಾಯಿತು ಈ ಒಂದು ಸ್ಟಾಲ್ ಉದ್ಘಾಟನೆ ಮಾಡಿ ಗುರು ಹಿರಿಯರ ಆಶೀರ್ವಾದದ ಮೂಲಕ ಈ ಸೇವಾ ಕಾರ್ಯಕ್ರಮ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ನನ್ನ ಮಾಧ್ಯಮದ ಮಿತ್ರಗಳು ಸಹಾಯ ಸಹಕಾರದೊಂದಿಗೆ, ಎಲ್ಲ ನನ್ನ ಗುರು ಹಿರಿಯರ ಆಶೀರ್ವಾದದೊಂದಿಗೆ ನನ್ನ ಏನು ಇವತ್ತು ಒಳ್ಳೆಯ ಹಬ್ಬ ಏನು ಇವತ್ತು ಕ್ರಿಸ್ಮಸ್ ಅಂದರೆ ಎಲ್ಲ ಕ್ರೈಸ್ತ ಬಾಂಧವರು ಒಂದು ಸಂತೋಷ ಹಬ್ಬದಿಂದ ಆಚರಿಸಿಕೊಳ್ಳೋ ದಿನದಂದು ಸರ್ವ ನಾಡಿನ ಜನತೆಗೆ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇವು 4 ಮಾತುಗಳು ಮುಕ್ತಾಯ ಮಾಡ್ತೇನೆ. ಈ ಕಾರ್ಯಕ್ರಮದಲ್ಲಿ ವೀರೇಶ್ ಹುಲಗುಂಚಿ, ದೇವರಾಜ್ ಹೊಸೂರ್, ಎಕೆ ಜಾಗೀರದಾರ್, ಕೃಷ್ಣ ಸೆಂಟ್ರಿಂಗ್ ಮೇಸ್ತ್ರಿ ಹಾಗೂ ಅನಾಥರು, ಅಂಗವಿಕಲರು ಮತ್ತು ವೃದ್ಧರು ಸೇರಿ ಸಮಾಜದ ಎಲ್ಲ ವರ್ಗದವರು ಈ ಸೇವಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.